ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸಾವರ್ಕರ್ ಜನ್ಮದಿನವಾದ ಮೇ 28ಕ್ಕೆ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಸಾವರ್ಕರ್ ಗುಣಗಾನ ಮಾಡಿ ಪೋಸ್ಟ್ ಹಾಕಿದ್ರು. ಇವರ ಪೋಸ್ಟ್ಗೆ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಪೋಸ್ಟ್ನ ಡಿಲೀಟ್ ಮಾಡಿದ್ದಾರೆ. ಸಾವರ್ಕರ್ ಗುಣಗಾನ ಮಾಡಿ ಜನ್ಮದಿನದ ಶುಭಾಶಯ ಕೋರಿದ ಆರ್.ವಿ. ದೇಶಪಾಂಡೆ ಯುವಕರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಬೆಳಗಿಸಿ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಸಾರವನ್ನು ಸಾರಿದ ಅಪ್ರತಿಮ ದೇಶಭಕ್ತರಾಗಿದ್ದ ಸಾವರ್ಕರ್ ಜನ್ಮದಿನದಂದು ಗೌರವ ಪೂರಕ ನಮನಗಳು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಇವರ ಪೋಸ್ಟ್ ವಿರುದ್ಧ ಭಾರಿ ಆಕ್ರೋಶ ಟೀಕೆಗಳು ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಆರ್.ವಿ. ದೇಶಪಾಂಡೆ ತಮ್ಮ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರೋ ಸಮಸ್ಯೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಿಷ್ಟು ಬಿಜೆಪಿಗರಿದ್ದಾರೆ. ಈ ಹಿಂದಿನಿಂದಾನು ಆರ್.ವಿ. ದೇಶಪಾಂಡೆ RSS ಅನ್ನ ಬಹಿರಂಗವಾಗಿ ಎಲ್ಲಿಯೂ ಟೀಕೆ ಮಾಡಿದ್ದಿಲ್ಲ. ಅಷ್ಟೇ ಅಲ್ಲ, ಅಜಿತ್ ಪವಾರ್ ಅವರ ಬಣದ ನಾಯಕ ಪ್ರಫುಲ್ ಪಟೇಲ್ ಹಾಗೂ ದೇಶಪಾಂಡೆ ಇಬ್ರು ಸಹ ಬೀಗರು ಅನ್ನೋದನ್ನ ನಾವು ಕಡೆಗಣನೆ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಇಷ್ಟು ವರ್ಷದಲ್ಲಿ ಸೈದ್ಧಾಂತಿಕ ಬದ್ಧತೆಯನ್ನ ದೇಶಪಾಂಡೆ ತಮ್ಮ ರಾಜಕೀಯ ಜೀವನದಲ್ಲಿ ಪ್ರದರ್ಶಿಸಿಯೂ ಇಲ್ಲ. ಹಾಗಾಗಿ ದೇಶಪಾಂಡೆ ಸಾವರ್ಕರ್ ಅವರನ್ನ ಹೊಗಳಿ ಪೋಸ್ಟ್ ಮಾಡಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇನ್ನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ನಾಯಕರು ಸಾವರ್ಕರ್ ಅವರನ್ನ ಟೀಕಿಸ್ತಾರೆ. ಬ್ರಿಟಿಷರ ಬಳಿ ಕ್ಷಮೆ ಕೇಳಿದ್ದ ಸಾವರ್ಕರ್ ಬ್ರಿಟಿಷರ ಸಹಯೋಗಿ ಆಗಿದ್ರು, ಬ್ರಿಟಿಷರಿಂದ ಪಿಂಚಣಿ ಪಡೆದಿದ್ದು ಅಂತ ರಾಹುಲ್ ಗಾಂಧಿ ಟೀಕಿಸಿದ್ರು. ಅಷ್ಟೇ ಅಲ್ಲ, ದೇಶದಲ್ಲಿ ಕೋಮುವಾದವನ್ನ ಹುಟ್ಟಾಕಿದ್ದು, ಮುಸ್ಲಿಂ ದ್ವೇಷವನ್ನ ಹರಡಿದ್ದು ಸಹ ಸಾವರ್ಕರ್ ಅಂತ ಕಾಂಗ್ರೆಸ್ಸಿಗರು ಸೇರಿದಂತೆ ಹಲವರು ಆರೋಪಿಸ್ತಾರೆ. ಹೀಗಿದ್ರೂ ಕರ್ನಾಟಕದಲ್ಲಿ ಸಂಘ ಪರಿವಾರದ ಕೋಮು ಪ್ರಯೋಗಶಾಲೆ ಆಗಿರುವಂತಹ ಕರಾವಳಿ ಭಾಗದವರೇ ಆದ ಆರ್.ವಿ. ದೇಶಪಾಂಡೆ ಸಾವರ್ಕರ್ ಗುಣಗಾನ ಮಾಡಿರೋದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ನಂತರ ಇವರು ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಇನ್ನು ಖ್ಯಾತ ಪತ್ರಕರ್ತ ಅರುಣ್ ಶೌರಿ ಇವರು ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿದ್ರು. ಒಂದು ಪುಸ್ತಕವನ್ನ ಬರೆದಿದ್ರು, ದ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಅಂತ. ಅನೇಕ ಮೂಲ ದಾಖಲೆಗಳನ್ನ ಅಗೆದು ತೆಗೆದು ತಾನು ಸತ್ಯ ಸಂಗತಿಗಳನ್ನ ಮೇಲಕ್ಕೆತ್ತಿ ಇದನ್ನ ಬರೆದಿದ್ದೇನೆ ಅಂತ ಶೌರಿ ಹೇಳಿದ್ರು. ಸಾವರ್ಕರ್ ಬ್ರಿಟಿಷರಿಗೆ ಹಲವಾರು ಬಾರಿ ಕ್ಷಮಾಪಣಾ ಅರ್ಜಿಯನ್ನ ಬರೆದುಕೊಟ್ಟು ತನ್ನ ಕ್ಷಮಿಸುವಂತೆ ಬೇಡ್ಕೊಂಡು ಬ್ರಿಟಿಷರ ಕೃಪೆಯಿಂದ ಜೈಲಿನಿಂದ ಬಿಡುಗಡೆ ಹೊಂದಿದ ಬಳಿಕ ಯಾವುದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲಿಲ್ಲ. ಇದು ಸಂಘ ಪರಿವಾರದವರಿಗೆ ನುಂಗಲಾರದ ತುತ್ತು. ಸಂಘ ಪರಿವಾರದವರಿಗೆ ಸಾವರ್ಕರ್ ಹೇಡಿ ಅನ್ನೋ ಮಾತು ನುಂಗ್ಲಿಕ್ಕೂ ಆಗದೇನೆ ವೀರ ಅನ್ನೋ ಮಾತು ಗಂಟಲಲ್ಲಿ ಸಿಕ್ಕಾಕೊಂಡಂತಿದೆ. ಇನ್ನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಟೈಮ್ನಲ್ಲಿ ನಡೆದಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾವರ್ಕರ್ ಬಗ್ಗೆ ಮಾತಾಡಿದ್ರು. ಸಾವರ್ಕರ್ ಭಯದಿಂದ ಪತ್ರಕ್ಕೆ ಸಹಿ ಹಾಕಿದ್ದು, ಹಾಗೆ ಮಾಡೋ ಮೂಲಕ ಅವರು ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಜವಾಹರ್ಲಾಲ್ ನೆಹರು ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇತರ ಹೋರಾಟಗಾರರಿಗೂ ದ್ರೋಹ ಬಗ್ದಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮೋದಿ ಸರ್ಕಾರ BR ಅಂಬೇಡ್ಕರ್ ಅವರ ಪರಂಪರೆಗೆ ಬಾಯಿ ಮಾತಿನ ಸೇವೆ ಮಾತ್ರ ನೀಡ್ತಾ ಇದೆ, ಆದ್ರೆ ಅವರ ಆಶಯಗಳನ್ನ ಈಡೇರಿಸೋಕೆ ಏನನ್ನೂ ಮಾಡ್ತಾ ಇಲ್ಲ ಮತ್ತು ಬಿಜೆಪಿ RSS ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಅವರ ಶತ್ರುಗಳು ಅಂತ ಈ ವರ್ಷದ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಮಯದಲ್ಲಿ ಸುದ್ದಿಗಾರರ ಜೊತೆಗೆ ಮಾತಾಡುವಾಗ ಹೇಳಿದ್ರು. ಹಾಗೆ ಮುಂದುವರೆದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ನಡೆಸಿಕೊಂಡ ರೀತಿಯನ್ನು ಟೀಕಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದ ಖರ್ಗೆ 1952ರ ಚುನಾವಣೆಯಲ್ಲಿ SA ಡಾಮ್ಗೆ ಮತ್ತು VD ಸಾವರ್ಕರ್ ಅವರನ್ನ ದೂಷಿಸಿ ಅಂಬೇಡ್ಕರ್ ಅವರ ಪತ್ರವನ್ನ ಉಲ್ಲೇಖಿಸಿದ್ರು. ಇತಿಹಾಸ ನೋಡಿದ್ರೆ ಸಾವರ್ಕರ್ ವೀರ ಅಲ್ಲ ಅಂತ ಹೇಳಿದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಇದನ್ನೇ ಒತ್ತಿ ಹೇಳುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಿಷ್ಟು ಮಂದಿ ಮಾತ್ರ ಸಾವರ್ಕರ್ ಅನ್ನ ಹಾಡಿ ಹೊಗಳ್ತಾರೆ. ಅಂದ್ರೆ ಇವರು ಕಾಂಗ್ರೆಸ್ಸಿಗರೋ, ಬಿಜೆಪಿಗರೋ ಅಥವಾ ಕಾಂಗ್ರೆಸ್ ಅಲ್ಲಿರುವಂತಹ ಬಿಜೆಪಿಗರೋ? ಇನ್ನು ಈ ಹಿಂದೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ಸೇ ಸೋಲ್ಸತ್ತೆ ಅಂತ ಖುದ್ದು ಕಾಂಗ್ರೆಸ್ಸಿಗರೇ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಇತಿಹಾಸ ಕೂಡ ಈ ಮಾತಿಗೆ ಹಲವಾರು ಬಾರಿ ಸಾಕ್ಷಿಯಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಭೆಯಲ್ಲಿ ಮುಕ್ತವಾಗಿ ಮಾತನಾಡಿದಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ಅನ್ನ ಒಳಗಿನಿಂದ ಬದಲಿಸೋ ಅಗತ್ಯ ಇದೆ ಅಂತ ಹೇಳಿದ್ರು. ಗುಜರಾತ್ ಕಾಂಗ್ರೆಸ್ ಅನ್ನ ಬಿಜೆಪಿ ನಡೆಸ್ತಾ ಇದೆ ಅನ್ನೋ ನಿಷ್ಠುರ ಸತ್ಯವನ್ನ ರಾಹುಲ್ ಗಾಂಧಿ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ರು. ಇನ್ನೊಂದು ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರು, ಕುದುರೆಗಳಲ್ಲಿ ಎರಡು ರೀತಿಯ ಕುದುರೆಗಳಿದೆ. ಒಂದು ದಿಬ್ಬಣದ ಕುದುರೆ, ಇನ್ನೊಂದು ರೇಸ್ ಕುದುರೆ. ದಿಬ್ಬಣದ ಕುದುರೆಯನ್ನ ರೇಸ್ಗೆ ಬಳಸೋಕಾಗೋದಿಲ್ಲ, ರೇಸ್ಗೆ ಬಳಸೋ ಕುದುರೆಯನ್ನ ದಿಬ್ಬಣಕ್ಕೆ ಬಳಸೋ ಹಾಗಿಲ್ಲ. ಹಾಗಾಗಿ ನಾವು ಆದಷ್ಟು ರೇಸ್ಗೆ ಬಳಸೋ ಕುದುರೆಯನ್ನ ಬಳಸಬೇಕು ಅಂತ ಅಲ್ಲಿನ ಕಾರ್ಯಕರ್ತರಿಗೆ ಇಂಡೈರೆಕ್ಟ್ ಆಗಿ ಈ ಮಾತನ್ನ ಹೇಳಿದ್ರು. ಇನ್ನು ಮಧ್ಯಪ್ರದೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಜನರ ಮನಸ್ಸಲ್ಲಿ ಜಾಗ ಪಡಿಬೇಕು ಅಂತಂದ್ರೆ ಕಾಂಗ್ರೆಸ್ ಒಳಗೆ ಶಿಸ್ತು ಕ್ರಮ ಜರುಗಿಸಬೇಕು. 10, 20, 30, 40 ಮಂದಿ ಗುಜರಾತ್ ಬಿಜೆಪಿ ಕಾಂಗ್ರೆಸ್ಸಿಗರನ್ನ ಹೊರಹಾಕಬೇಕಾಗತ್ತೆ ಅಂತ ಹೇಳಿದ್ರು. ಈ ಮಾತನ್ನ ಹೇಳಿದ್ದಾಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಷ್ಟೇ ಅಲ್ಲ, ಹರಿಯಾಣ ವಿಧಾನಸಭಾ ಚುನಾವಣೆ ಗೆಲುವಿನ ಬಾಗಿಲಲ್ಲೇ ಕಾಂಗ್ರೆಸ್ ಮುಗ್ಗರಿಸಿತ್ತು. ಈ ಬಗ್ಗೆಯೂ ರಾಹುಲ್ ಗಾಂಧಿ ಮಾತಾಡಿದ್ರು. ಹರಿಯಾಣದ ಕಾಂಗ್ರೆಸ್ನಲ್ಲೂ RSS ನವರಿದ್ದಾರೆ. ವೇಷ ಮಸ್ಕ
ಬಳಸ್ಕೊಂಡು RSSನವರು ಕಾಂಗ್ರೆಸ್ ಒಳಗೆ ನುಸುಳಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಭಯಕ್ಕೆ ಕಾಂಗ್ರೆಸ್ ತೊರೆದು ಬಿಜೆಪಿ ಹೋದವರು ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಷ್ಟೇ ಅಲ್ಲ, ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದ್ದಾಗ ಬಹಳ ದೊಡ್ಡ ಸಂಖ್ಯೆಯ ಕಾಂಗ್ರೆಸ್ಸಿಗರು ಬಿಜೆಪಿ ಸೇರಿದ್ದಾರೆ. ಇನ್ನೊಂದಿಷ್ಟು ದೊಡ್ಡ ಸಂಖ್ಯೆಯ ಕಾಂಗ್ರೆಸ್ಸಿಗರು ಪಕ್ಷದಲ್ಲೇ ಇದ್ಕೊಂಡು ಬಿಜೆಪಿಯನ್ನ ಬಲಪಡಿಸ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸೇರಿರೋ ಕಾಂಗ್ರೆಸ್ಸಿಗರ ಸಂಖ್ಯೆ 16,111 ಅಂತ ಮಧ್ಯಪ್ರದೇಶದ ಬಿಜೆಪಿ ನಾಯಕ ನರೋತ್ತಮ್ ಮಿಶ್ರಾ ತಮ್ಮ ಹೈಕಮಾಂಡ್ಗೆ ವರದಿಯನ್ನು ಸಹ ಸಲ್ಲಿಸಿದ್ರು. ಸೊ ಈಗ ರಾಹುಲ್ ಗಾಂಧಿ ತಾವು ಹೇಳಿರೋ ಮಾತನ್ನ ನಡೆಸ್ಕೊಡ್ಬೇಕು. ಕಾಂಗ್ರೆಸ್ ಅಲ್ಲಿರೋ ಬಿಜೆಪಿಗರನ್ನ ಕಾಂಗ್ರೆಸ್ ಇಂದ ಕಿತ್ ಹಾಕಬೇಕು. ಬರೀ ಬಾಯಿ ಮಾತಲ್ಲಿ ಹೊರಹಾಕ್ತೀವಿ ಅಂತ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಿ ತೋರಿಸ್ಬೇಕು ಅನ್ನೋದು ಇನ್ನೆಷ್ಟೋ ಕಾಂಗ್ರೆಸ್ಸಿಗರ ಬಯಕೆ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.